ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ವಿಶ್ವಕಪ್ ಗೆಲ್ಲುತ್ತಿದ್ದಂತೆ ಪಾಕಿಸ್ತಾನದ ಮಾಜಿ ಆಟಗಾರರಾಗಿರುವಂತಹ ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರು ನಮ್ಮ ಭಾರತ ತಂಡದ ಪರವಾಗಿ ಆದರೆ ಮಾತನಾಡಿದ್ದಾರೆ. ಇನ್ನು ಪಾಕಿಸ್ತಾನ ತಂಡಕ್ಕೆ ಬೈದು ಬೆಂಡೆತ್ತಿದ್ದಾರೆ ಮತ್ತು ನಾಚಿಕೆ ಆಗಬೇಕಂತ ಬೈದಿದ್ದಾರೆ. ಅಷ್ಟಕ್ಕೂ ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು 2026ರ T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಕಪ್ ಆದ್ರೆ ಗೆದ್ದು ಬೀಗಿದೆ. ಇನ್ನು ಎಲ್ಲ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಫೈನಲ್ ಪಂದ್ಯದಲ್ಲಿ ಯಾವ ರೇಂಜ್ ಗೆ ಬ್ಯಾಟಿಂಗ್ ಆಡಿತು ಅಂತಂದ್ರೆ ಪ್ರತಿಯೊಬ್ಬ ಕ್ರಿಕೆಟ್ ದಿಗ್ಗಜ ಆಟಗಾರರು ಕೂಡ ಈ ಪಂದ್ಯಕ್ಕೆ ಶ್ಲಾಘಿಸಿದ್ದಾರೆ ಅಂತಾನೆ ಹೇಳ್ಬೋದು. ಆ ರೇಂಜ್ ಗೆ ನಮ್ಮ ಭಾರತ ತಂಡ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ನಲ್ಲಿ ಅದ್ಭುತವಾಗಿ ಆಡಿ ಕಪ್ ಆದ್ರೆ ಗೆದ್ದುಕೊಂಡಿದೆ. ಇದೀಗ ಪಾಕಿಸ್ತಾನದ ಮಾಜಿ ಆಟಗಾರರು ಮತ್ತು ದಿಗ್ಗಜ ಆಟಗಾರರಾಗಿರುವಂತಹ ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರು ನಮ್ಮ ಭಾರತ ತಂಡದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ, ಮೊದಲಿಗೆ ವಾಸಿಂ ಅಕ್ರಮ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ವಾಸಿಂ ಅಕ್ರಮ್ ಅವರು ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡೋದು ಪಕ್ಕ ಅಂತಾನೆ ಹೇಳ್ಬೋದು. ಆ ರೇಂಜ್ ಗೆ ನಮ್ಮ ಭಾರತದ ಪರವಾಗಿ ಆದ್ರೆ ಮಾತನಾಡಿದ್ದಾರೆ ವಾಸಿಂ ಅಕ್ರಮ್ ಅವರು. ಹೌದು ಸ್ನೇಹಿತರೆ, ವಾಸಿಂ ಅಕ್ರಮ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಭಾರತ ತಂಡ ಇವತ್ತು ಅದ್ಭುತವಾಗಿ ಕಾಣಿತು ಮತ್ತು ಬ್ಯಾಟಿಂಗ್ ನಲ್ಲಿ ಹೇಳ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಮತ್ತೆ ಫಾರ್ಮ್ ಗೆ ಬಂದಿದ್ದಾರೆ ಭಾರತದ ಪರವಾಗಿ. ಆ ಕಾರಣದಿಂದಾಗಿ ಮುಂದೆ ಬರುವ T20 ಕ್ರಿಕೆಟ್ ಆಗಿರ್ಲಿ ಮತ್ತು ಮುಂದೆ ಬರುವ IPL ಆಗಿರ್ಲಿ ಅದ್ಭುತವಾಗಿ ಆಡಲಿದ್ದಾರೆ ಅಭಿಷೇಕ್ ಶರ್ಮಾ ಅಂತಂದು ವಾಸಿಂ ಅಕ್ರಮ್ ಅವರು ಆದ್ರೆ ಹೇಳಿದ್ದಾರೆ. ಇನ್ನು ಭಾರತದ ಪರವಾಗಿ ಕಪ್ ಗೆದ್ದಿರೋದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ಬೋದು ವಾಸಿಂ ಅಕ್ರಮ್. ಹೌದು ಸ್ನೇಹಿತರೆ, ಭಾರತ ತಂಡ ಇವತ್ತಿನ ದಿನ ವಿಶ್ವಕಪ್ ಆದ್ರೆ ಗೆದ್ದಿದೆ. ಆದರೆ ವಿಶ್ವಕಪ್ ಗೆಲ್ಲಲು ಅವರಿಗೆ ಮೇನ್ ಸ್ಫೂರ್ತಿ ಅಂತಂದ್ರೆ ಅವರು ಆಡುತ್ತಿರುವ ಆಟ ಮತ್ತು ಅವರು ಆಡುತ್ತಿರುವ ಪ್ರದರ್ಶನಕ್ಕೆ ಇವತ್ತಿನ ದಿನ ಭಾರತ ತಂಡ ಕಪ್ ಆದ್ರೆ ಗೆದ್ದಿದೆ. ಆದರೆ ಪಾಕಿಸ್ತಾನ ತಂಡಕ್ಕೆ ಹೋಲಿಸಿಕೊಂಡರೆ ಭಾರತಕ್ಕೆ ಪಾಕಿಸ್ತಾನ ಏನೂ ಅಲ್ಲ. ಯಾಕಂತಂದ್ರೆ ಪಾಕಿಸ್ತಾನ ಈ ರೀತಿ ಲೇಜಿ ಮಾಡ್ತಾ ಇರೋದು ನಮಗೆ ಸಹಿಸಲು ಆಗುತ್ತಿಲ್ಲ ಮತ್ತು ನೋಡಲು ಆಗುತ್ತಿಲ್ಲ. ಇನ್ನೊಂದೇನಂತಂದ್ರೆ ನಾನು ಪಾಕಿಸ್ತಾನ ಆದರೂ ಕೂಡ ಭಾರತಕ್ಕೆ ಆದರೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ಭಾರತ ತಂಡ ಒಳ್ಳೆಯ ಕ್ರಿಕೆಟ್ ಆಡ್ತಾ ಇದೆ ಮತ್ತು ಒಳ್ಳೆಯ ಪ್ರದರ್ಶನ ಅಂದ್ರೆ ಕೊಡ್ತಾ ಇದೆ. ಆ ಕಾರಣದಿಂದಾಗಿ ನಾನು ಎಲ್ಲಿ ನಿಯತ್ತಿನ ಕ್ರಿಕೆಟ್ ಮತ್ತು ಜೆನ್ಯೂನ್ ಕ್ರಿಕೆಟ್ ಆಡ್ತಾರೋ ಅವರಿಗೆ ನಾನು ತುಂಬಾನೇ ಸಪೋರ್ಟ್ ಮಾಡ್ತೇನೆ ಮತ್ತು ಕ್ರಿಕೆಟ್ ಅಂತಂದ್ರೆ ನನಗೆ ತುಂಬಾನೇ ಇಷ್ಟ ಅಂತಂದು ವಾಸಿಂ ಅಕ್ರಮ್ ಅವರು ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಆನಂತರ ಮಾತನಾಡಿದಂತ ಶೋಯಬ್ ಅಖ್ತರ್ ಅವರು ಕೂಡ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಆದ್ರೆ ಮಾತಾಡ್ತಾರೆ. ಹೌದು ಸ್ನೇಹಿತರೆ, ಟೀಮ್ ಇಂಡಿಯಾದ ಬಗ್ಗೆ ಶೋಯಬ್ ಅಖ್ತರ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ, ಶೋಯಬ್ ಅಖ್ತರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಭಾರತ ತಂಡ ಗೆದ್ದಿದ್ದು ನನಗೂ ಕೂಡ ಖುಷಿ ಇದೆ. ಆದರೆ ಇಲ್ಲಿ ಒಂದೇನಂತಂದ್ರೆ ಭಾರತ ತಂಡ ಈ ರೀತಿ ಆಡಿ ಗೆಲ್ಲೋದಂತಂದ್ರೆ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಯಾಕಂತಂದ್ರೆ ಫೈನಲ್ ಪಂದ್ಯದಲ್ಲಿ 250 ರನ್ ಅಂತಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಫೈನಲ್ ಪಂದ್ಯ ಅಂತ ಬಂದಾಗ ಪ್ರೆಷರ್ ಆದ್ರೆ ಇರುತ್ತೆ. ಆದ್ರೆ ಟೀಮ್ ಇಂಡಿಯಾದಲ್ಲಿ ಅದನ್ನ ನಾನು ನೋಡ್ಲೇ ಇಲ್ಲ ಮತ್ತು ಪ್ರತಿಯೊಬ್ಬ ಆಟಗಾರನು ಕೂಡ ಹುಮ್ಮಸ್ಸಿನಿಂದ ಆದ್ರೆ ಆಡಿದರು. ಪ್ರತಿಯೊಬ್ಬ ಬೌಲರ್ ಆಗಿರ್ಬೋದು, ಬ್ಯಾಟರ್ ಆಗಿರ್ಬೋದು ಮತ್ತು ಈ ರೀತಿ ಬೌಲಿಂಗ್, ಬ್ಯಾಟಿಂಗ್ ಮತ್ತು ನಾನು ಫೈನಲ್ ಪಂದ್ಯದಲ್ಲಿ ನೋಡೇ ಇರಲಿಲ್ಲ ಅಂತಂದು ಶೋಯಬ್ ಅಖ್ತರ್ ಅವರು ಆದ್ರೆ ಹೇಳಿದ್ದಾರೆ. ಆನಂತರ ತಮ್ಮ ಪಾಕಿಸ್ತಾನಕ್ಕೆ ಬೈದು ಬೆಂಡೆತ್ತಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಶೋಯಬ್ ಅಖ್ತರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಇನ್ನು ಕ್ರಿಕೆಟ್ ನಲ್ಲಿ ತನ್ನದೇ ಆದ ಒಂದು ಛಾಪ್ ಆದ್ರೆ ಮೂಡಿಸುತ್ತಾ ಇದೆ ಭಾರತ ತಂಡ ಅಂತಂದು ಶೋಯಬ್ ಅಖ್ತರ್ ಅವರು ನಮ್ಮ ಭಾರತ ತಂಡದ ಬಗ್ಗೆ ಹೆಮ್ಮೆ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.